ಮತದಿಂದ ನನ್ನನ್ನು ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನ ಮಾಡಿದ್ದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ಅದರಲ್ಲಿ ನಾನು ಮಕ್ಕಳ ಸಾಹಿತಿಗಳಿಗೆ ಇಲ್ಲಿಯವರೆಗೂ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ದೊರಕಿಲ್ಲ. ನೀವು ಅನ್ನಬಹುದು ಶಂಭು ಬಿರಾದಾರ್ ಇವರೆಲ್ಲ ಮಕ್ಕಳ ಸಾಹಿತಿಗಳು ಅವರೆಲ್ಲ ಆಗ್ಯಾದಂತ ಅನುಭವ. ಆದರೆ ಮಕ್ಕಳ ಸಾಹಿತ್ಯದ ಜೊತೆಗೆ ಪ್ರೌಢ ಸಾಹಿತ್ಯವನ್ನು ಬರೆದಂಥ ಸಾಹಿತಿಗಳನ್ನು ಅಧ್ಯಕ್ಷ ಮಾಡಿ, ಆದರೆ ಪ್ಯೂರ್ಲಿ ಅಪ್ಪಟ ಮಕ್ಕಳ ಸಾಹಿತಿಗಳಾದಂಥವರನ್ನು ಅಧ್ಯಕ್ಷರನ್ನಾಗಿ ಮಾಡಿಲ್ಲ. ನನಗೆ ಗೊತ್ತಿಲ್ಲ, ನಾನು ತಿಳಿದುಕೊಂಡಂತೆ ಹಾಗಾಗಿಲ್ಲ. ನಾನೊಬ್ಬ ಅಪ್ಪಟ ಮಕ್ಕಳ ಸಾಹಿತಿ. ಮಕ್ಕಳಿಗಾಗಿ 16 ಕೃತಿಗಳನ್ನು ರಚಿಸುವುದರೊಟ್ಟಿಗೆ 5-6 ಕೃತಿಗಳನ್ನು ಸಂಪಾದನೆ ಮಾಡಿದೆ. ಆದರೆ ಈ ಸಮ್ಮೇಳನದ ಅಧ್ಯಕ್ಷ ಪದವಿ ಸಿಗಲಿಕ್ಕೆ ಒಂದು ಮೂಲ ಕಾರಣ ಏನು ಅಂತಂದ್ರೆ, ಸಿಂಧಿಯವರು ಅದಾರ, ನಮಗ ಗುರುಗಳು ಅದಾರ, ಕಲಿಸಿದಂಥ ಗುರುಗಳು ಅದಾರ, ಮತ್ತು ಮಕ್ಕಳ ಸಾಹಿತಿಗಳು ಅದಾರ. ಅದರ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕದ. ಅದರ ಸಲುವಾಗಿ ಈ ಅವಕಾಶ ನನಗೆ ಎಲ್ಲ ಬಂಧುಗಳು, ಕನ್ನಡದ ಮನಸ್ಸುಗಳು ಸೇರಿ ನನಗೆ ಅವಿರೋಧವಾಗಿ ಈ ಸರ್ವಾಧ್ಯಕ್ಷ ಸ್ಥಾನವನ್ನು ತರ್ತೇನೆ. 1-2 ಮಾತಿನೊಳಗೆ ನನ್ನ ಹೇಳಲೇಬೇಕಾಗ್ತದೆ. ನನಗೆ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳು ಎಷ್ಟದಾವ ಅವೆಲ್ಲ 6 ಪ್ರಶಸ್ತಿಗಳು ನಮ್ಗೆ ದೊರೆತವೆ. ರಾಷ್ಟ್ರ ಮಟ್ಟದ ಪ್ರಶಸ್ತಿನೂ ದೊರೆತವೆ. ಇವೆಲ್ಲ ನನ್ನನ್ನು ಅಧಿಕಾರಿಗಳು, ನನ್ನ ಮೇಲಿನ ಅಧಿಕಾರಿಗಳು ನನ್ನನ್ನು ಗುರುತಿಸಿಕೊಟ್ಟರು. ನಾನು ನಿವೃತ್ತಿ ನಂತರನೂ ಮಕ್ಕಳ ಕಲ್ಯಾಣ ಇಲಾಖೆಯವರು ಗುರುತಿಸಿಕೊಟ್ಟರು. ಯಾಕಂತಂದ್ರೆ ನಾನು ಪ್ರಶಸ್ತಿಗಾಗಿ ನೀವು ನೋಡ್ರಿ ಅಂತ ಹೇಳಿ ನಾನು ಯಾರಿಗೂ ಕೇಳ್ಕೊಂಡವ್ರಲ್ಲ. ಆದರೆ ಈ ಸಲ ಏನಾಯಿತು ಅಂತಂದ್ರೆ, ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಪದಾಧಿಕಾರಿಗಳು ಸೇರಿ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಮನಗೂಳಿಯವರಿಗೆ ತಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ. ಅಧ್ಯಕ್ಷರಾದಂಥ ನಮ್ಮ ಹೆಗ್ಗಣದೊಡ್ಡಿಯವರು, ಕಾರ್ಯದರ್ಶಿಗಳಾದಂಥ ಸಾತಿಹಾರರವರು, ಶಿವಶಂಪಿಗೆರವರು ಮತ್ತು ಸಿದ್ದಾಪುರನ್ನವರು ಅವರು ಪ್ರಸ್ತಾವನೆಯನ್ನು ಸಲ್ಲಿಸ್ಯಾರ. ಹಿರಿಯರದಾರ, ನಮ್ಮ ಮಕ್ಕಳ ಸಾಹಿತ್ಯ ಸಂಗಮದ ಗೌರವಾಧ್ಯಕ್ಷರದಾರ, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಈ ಸಲ ಸಿಗಬೇಕನ್ನೋದು ನಮ್ಮೆಲ್ಲರ ಆಶಯ ಅದ ಅಂತ ಹೇಳಿ. ಮತ್ತು ಸನ್ಮಾನ್ಯ ಶಾಸಕರು ನನ್ನ ಎಲ್ಲ ಚಟುವಟಿಕೆಗಳನ್ನು ನೋಡಿದವರು ಮತ್ತು ನನ್ನ ವಿದ್ಯಾರ್ಥಿಗಳು. ಅವರಿಗೆ ಸೂಕ್ತ ಇವ್ರೇನು ಮಕ್ಕಳ ಸಾಹಿತ್ಯ ಸಂಗಮದವ್ರು ಏನು ಸೂಚನೆ ತಂದಾರ, ಇದು ಅತ್ಯಂತ ಸೂಕ್ತದ ಅಂತ ಹೇಳಿ ಸನ್ಮಾನ್ಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಮನಗೂಳಿಯವರು ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಈ ಮಕ್ಕಳ ಸಾಹಿತ್ಯ ಸಂಗಮದವರು ಕೊಟ್ಟಂತ ಸೂಚನೆಯನ್ನು ಅನುಮೋದಿಸಿ ಅವರು ನನಗೆ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಅವರು ಗುರುತಿಸಿ ಸೂಚನೆಯನ್ನು ತಂದಿದ್ದರಿಂದ ನನಗೆ ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ. ಇನ್ನೊಂದು ಹೇಳ್ತೀನಿ, ಯಾವುದೇ ಪ್ರಶಸ್ತಿ ಬರಬೇಕಾದ್ರೆ ಒಬ್ಬರು ಗುರುತಿಸಲೇಬೇಕು. ಸಿಂಧಿಗೆಯೊಳಗೆ ಒಂದು ಮೂಲಿಯೊಳಗೆ ಕಾರ್ಯಕ್ರಮ ಮಾಡೋವಾಗ ಯಾವುದೋ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಅಲ್ಲಿ ಗುರುತಿಸೋರು ಬೇಕು. ಅಲ್ಲಿ ಎಲ್ಲಿ ಪ್ರಶಸ್ತಿ ಕೊಟ್ಟಿರ್ತಾರೆ ಅಲ್ಲಿ ಗುರುತಿಸೋರು ಬೇಕು, ಅಂದಾಗ ಆಗ್ತದೆ. ಆದ್ರೆ ನನಗೊಂದು ಸಂತೋಷ ಏನದ ಅಂದ್ರೆ, ಕೆಲಸ ಮಾಡಿದ್ದಕ್ಕೆ ನನಗೆ ಇದೊಂದು ಅವಕಾಶ ಬಂತು ಅನ್ನೋದೊಂದು ಆತ್ಮತೃಪ್ತಿ. ಅಡ್ಡದಾರಿ ಹಿಡಿದು ಯಾರಾದರೂ ಪ್ರಶಸ್ತಿ ತಗೋತಿದ್ರೆ ಅವರಿಗೆ ಆತ್ಮತೃಪ್ತಿ ಇರಂಗಿಲ್ಲ.
ಆತ್ಮತೃಪ್ತಿ ಇರಂಗಿಲ್ಲ ಅವರಿಗೆ. ಆದ್ರೆ ನಾನು ಆ ಮಾರ್ಗ ಕುಡಿಯದೆ ಮತ್ತೆ ಶಾಸಕರ ಮುಂದೆ ನಾ ಇದ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅಗದಿ ಪ್ರಾಂಜಲ ಮನಸ್ಸಿನಿಂದ ಹೇಳ್ತೇನೆ ಬಗ್ಗೆ. ಆದ್ರೆ ಅವರು ನನ್ನ ಮೇಲಿನ ಅಭಿಮಾನ, ಪೂಜಾರಿ ಸರು ಇವರು ದುಡಿದಿದ್ದಾರೆ, ಇವರು ಈ ಪ್ರಶಸ್ತಿಗೆ ಯೋಗ್ಯರನ್ನು ಹೇಳಿ ಅವರು ಗುರುತಿಸಿ ಈ ರಾಜ್ಯೋತ್ಸವ ಪ್ರಶಸ್ತಿ ಈ ಎಲ್ಲ ಕಾರಣಗಳಿಂದ ಇಲ್ಲಿ ನನಗೆ ಇವತ್ತ ಸರ್ವಾಧ್ಯಕ್ಷ ಸ್ಥಾನ ಸಿಗ್ತದೆ. ಇದಕ್ಕಾದರೂ ಸಹಿತ ಎಲ್ಲರೂ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಸೂಚನೆ ಹಮ ಪೂಜಾರಿಸ್ತಾರೆ, ಮತ್ತೆ ದಯವಿಟ್ಟು ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು. ಅದಕ್ಕೆ ಅವರು ಅದೇನೇ ಇರಲಿ, ಒಟ್ಟಿನಲ್ಲಿ ತಮ್ಮೆಲ್ಲರ ಅಭಿಮಾನ, ತಮ್ಮೆಲ್ಲರ ಒಂದು ಗೌರವದಿಂದಾಗಿ ವಿದ್ಯಾರ್ಥಿಗಳು ಕುಳಿತುಕೊಳ್ಬೇಕು, ದಯವಿಟ್ಟು ಕುಳಿತುಕೊಳ್ಳಿ. ಒಂದು 5 ನಿಮಿಷ ಸರ್ವಾಧ್ಯಕ್ಷರ ಮಾತು ಮುಗಿದ ನಂತರ ಈ ಕಾರ್ಯಕ್ರಮದ ವಂದನಾರ್ಪಣೆ ನೆರವೇರ್ತಾ ಇದೆ. 10 ನಿಮಿಷದ ಕಾಲಾವಕಾಶ. ದಯವಿಟ್ಟು ವಿದ್ಯಾರ್ಥಿಗಳು 5 ನಿಮಿಷ ಮಾತಾಡ. ಯಾಕಂದ್ರೆ ನಾನು ಭಾರತನ ನಿಲ್ಲುವುದು ಆಗೋದಿಲ್ಲ. ಸಾಹಿತ್ಯ ಸಮ್ಮೇಳನಗಳನ್ನು ಯಾಕೆ ಮಾಡ್ತಾರೆ ಅಂತಂದ್ರೆ ಸಾಹಿತ್ಯ ಮನುಷ್ಯನಿಗೆ ಸಂಸ್ಕಾರ ಕೊಡ್ತದೆ. ಅದರ ಸಲುವಾಗಿ ಸಾಹಿತ್ಯ ಸಮ್ಮೇಳನಗಳು, ಪುಸ್ತಕಗಳು ಇವೆಲ್ಲ ಎದಕ್ಕಿಂತವಂದ್ರೆ ಮನುಷ್ಯನಿಗೆ ಸಂಸ್ಕಾರ ಕೊಡುವ ಸಲುವಾಗಿ. ಮನುಷ್ಯನು ಒಬ್ಬ ಪ್ರಾಣಿನೇ, ಎಲ್ಲ ಪ್ರಾಣಿಗಳಿದ್ದಂತೆ ಮನುಷ್ಯನು ಒಬ್ಬ ಪ್ರಾಣಿ. ಆದರೆ ಈ ಮನುಷ್ಯ ಪ್ರಾಣಿಗೆ ಸಂಸ್ಕಾರ ಎಲ್ಲಿಂದ? ಪುಸ್ತಕಗಳಿಂದ, ಸಮ್ಮೇಳನಗಳಿಂದ, ಮಠಮಾನ್ಯಗಳಲ್ಲಿ ನಡೆಯತಕ್ಕಂಥ ಪುರಾಣ ಪ್ರವಚನಗಳಿಂದ ಸಂಸ್ಕಾರ ಸಿಗುತ್ತದೆ. ಆ ಸಂಸ್ಕಾರ ಸಿಕ್ತು ಅಂತಂದ್ರೆ ಅವ ಮಾನವ ಆಗ್ತಾನೆ. ಇನ್ನೂ ಉನ್ನತ ಸಂಸ್ಕಾರ ಸಿಕ್ತು ಅಂತಂದ್ರೆ ಕೊಟ್ರೆ ಅವ ದೇವಮಾನ ಆಗ್ತಾನೆ. ಈ ಬಸವಣ್ಣನವರಾಗಲಿ ಮತ್ತ ಇನ್ನಿತರ ಯಾರೇ ಮಹಾಪುರುಷಗಳನ್ನು ನೀವು ತೋರಿ, ಅವರು ನಮ್ಮ ನಿಮ್ಮಂತೆ ಭೂಮಿ ಮೇಲೆ ಬದುಕಿದವರೇ. ಆದ್ರೆ ಅವರನ್ನಿಂದ ನಾವು ದೇವರಂತ ಪೂಜೆ ಮಾಡ್ತೀವಿ. ಯಾಕಂತಂದ್ರೆ ಅವರು ಉನ್ನತ ಸಂಸ್ಕಾರ ಪಡೆದು ದೇವ ಮಾನವರು. ಅದಕ್ಕೆ ಈ ಒಂದು ಸಮ್ಮೇಳನಗಳು ನಡೀತಾ ಇವೆ, ಪುಸ್ತಕಗಳು ಪ್ರಕಟ ಆಗ್ತಾ ಇವೆ, ಅಲ್ಲಲ್ಲಿ ಗ್ರಂಥಾಲಯಗಳು ಇವೆ. ಈ ರೀತಿಯಾಗಿ ಸಂಸ್ಕಾರ ಸಿಗ್ತಕ್ಕಂಥ ಇದು. ಇನ್ನು ಇದರ ಬಗ್ಗೆ ಸುಮಾರು 14 ಪುಟಗಳ ಒಂದು ಇದರೊಳಗೆ ನನ್ನ ಭಾಷಣ ಬರಲೇನೆ. ಅದನ್ನು ದಯವಿಟ್ಟು ತಾವೆಲ್ಲರೂ ಓದ್ಕೋರಿ. ಯಾಕಂದ್ರೆ ಈಗ ಟೈಮ್ ಇಲ್ಲ ನನಗೆ ಹೇಳಕ್ಕೆ ಇರಲಿ. ಆದರೆ ನನ್ನ ಒಂದೆರಡು ಬೇಡಿಕೆಗಳನ್ನು ಇಲ್ಲಿ ನಾನು ಹೇಳಬೇಕಾಗ್ತದೆ. ಸಿಂದಗಿಯಲ್ಲಿ ಹಿಂದೆ ಸಾಹಿತಿಗಳಾಗಿ ಹೋಗ್ಯಾರ, ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಸುಶೀಲಾ ಕಮತಿಗೆಯವರು, ಪಿ ಮುನಿಕುಮಾರ್ ಅವರು, ಇವರೆಲ್ಲ ಆಗಿನ ಕಾಲಕ್ಕೆ ಸಾಹಿತಿಗಳು. ನಾವಿನ್ನ ಆವಾಗ ಪ್ರಾರಂಭದಲ್ಲಿ ನೌಕರಿ ಸೇರಿ ನಮ್ಗೆ 61, 60 ಆ ಟೈಮ್ದೊಳಗೆ ಬಂದಿದ್ದೆವು. ಅಂದ್ರೆ ನಾವು ವಿದ್ಯಾರ್ಥಿ ಇದ್ದಾಗೆ ಬರ್ತಿದ್ದ. ಆಗಿನಿಂದಲೇ ಸಾಹಿತ್ಯದ ಬೇರು ಈ ಊರಲ್ಲಿ ಇದೆ. ಅದೇ ರೀತಿಯಾಗಿ ಊರನ ಹಿರಿಯ ಮಠದಲ್ಲಿ ಕನ್ನಡ ಬಳಗ ಅಂತ ಹೇಳಿ ಆಗಿ ಸ್ಥಾಪನೆ ಆಗಿತ್ತು. ಅದನ್ನ ಅದೇ ವಿಡಿಗಾರ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಈಗ ಅವರು ಸ್ಥಾಪನೆ ಮಾಡಿದ್ರು. ಕನ್ನಡ ಬಳಗ ಇತ್ತು, ಅಲ್ಲಿ ಗ್ರಂಥಾಲಯ ಇತ್ತು, ನಾವೆಲ್ಲ ಅಲ್ಲಿ ಓದಕ್ಕೆ ಹೋಗ್ತಿದ್ವಿ. ಹೀಗೆ ಕನ್ನಡದ ಕಬ್ಬು ಸಿಂಧಿಯಲ್ಲಿ ಅನೇಕ ಸಾರಂಗ ಮಠ ಆಗಲಿ, ಊರನ್ನ ಹಿರಿ ಮಠ ಆಗಲಿ, ಭೀಮಾಶಂಕರ ಮಠ ಆಗಲಿ,
ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾಗುತ್ತಾ ಜನರಲ್ಲಿ ಸಂಸ್ಕಾರ ಉಂಟಾಗ ಈ ರೀತಿಯಾಗಿ ಸಿಂದಗಿ ಒಂದು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ. ಇಲ್ಲಿ ಸಿಂದಗಿಯಲ್ಲಿ ಎಲ್ಲ ಧರ್ಮೀಯರ ಶೈಕ್ಷಣಿಕ ಸಂಸ್ಥೆಗಳಿವೆ. ಮುಸ್ಲಿಂ ಧರ್ಮದ ಶೈಕ್ಷಣಿಕ ಸಂಸ್ಥೆಗಳು ಇವೆ, ಇಸ್ಲಾಂ ಕ್ರಿಶ್ಚಿಯನ್ ಧರ್ಮದ ಶಿಕ್ಷಣ ಸಂಸ್ಥೆಗಳಿವೆ, ಹಿಂದೂ ಧರ್ಮದಷ್ಟು ಸರಿ. ಎಲ್ಲ ಧರ್ಮದವರು ಇಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವ ಸಲುವಾಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದಾರೆ. ಎಲ್ಲರೂ ಇಲ್ಲಿ ಸೌಹಾರ್ದ ಮನದಿಂದ ಇಲ್ಲಿ ಬಾಳ್ತಾ ಇದ್ದಾರೆ. ಸಿಂದಗಿಯು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದಾರೆ. ಕೊನೆಯದಾಗಿ ಇನ್ನು ಮಕ್ಕಳ ಬಗ್ಗೆ ಹೇಳಲೇಬೇಕಲ್ಲ, ಅವರೇ ನನ್ನ ಸರ್ವಸ್ವ, ಅವರೇ ನಮ್ಮ ಭಾರತದ ಭವಿಷ್ಯಕ್ಕಿನ ರೂವಾರಿಗಳು. ಮಕ್ಕಳ ಬಗ್ಗೆ ಯಾರೂ ನಿಜವಾದ ಕಾಳಜಿ ತಗೋತಾ ಇಲ್ಲ. ಮಕ್ಕಳಿಗೆ 4 ಹಕ್ಕುಗಳಿವೆ: ಬದುಕುವ ಹಕ್ಕು, ರಕ್ಷಣೆಯ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು. ಈ 4 ಹಕ್ಕುಗಳು ಮಕ್ಕಳಿಗೆ ಇವೆ. ಇದು ಭಾರತ ಸರ್ಕಾರ 2000ನೇ ಇಸ್ವಿಯಲ್ಲಿ ಜಾರಿಯಲ್ಲಿ ತಂದು. ಆದ್ರೆ ನಾನು 1976ನೇ ಇಸ್ವಿಯಲ್ಲಿ ಮಕ್ಕಳ ಕಾರ್ಯಕ್ರಮ ಏನು ಮಾಡ್ತಿದ್ನಲ್ಲ, ಅದರೊಳಗೆ ನಾ 2 ಹಕ್ಕುಗಳನ್ನು ಕೊಟ್ಟಿದ್ದೆ: ಅಭಿವೃದ್ಧಿ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು. ಆದ್ರೆ ಅವು ಹಕ್ಕುಗಳನ್ನು ನನ್ನ ಕಲ್ಪನೆ ಇದ್ದಿದ್ದಿಲ್ಲ. ಮತ್ತು ಸರ್ಕಾರ ಮುಂದೆ 2000ನೇ ಇಸ್ವಿಗೆ ನಾನು ಕಾರ್ಯ ಮಾಡಿದ 25 ವರ್ಷ ಮೇಲೆ ಬಂದದು ಅಂದ್ರೆ ನನ್ನ ನೋಡಿ ಅವ್ರು ಮಾಡ್ಯಾರಂತೂ ಅಲ್ಲ. ಆದ್ರೆ ನನಗೊಂದು ಏನು ಸಂತೋಷ ಅದಂದ್ರೆ, ಮಕ್ಕಳ ಸಲುವಾಗಿ ಸರ್ಕಾರ ಈಗ ವಿಚಾರ ಮಾಡಿದ್ದು ನನಗೆಂದೋ ಮೊದಲೇ ಬಂದದಲ್ಲ. ಅದಕ್ಕೆ ಒಂದು ಮಕ್ಕಳ ಬಗ್ಗೆ ನನಗೆ ಬಹಳಷ್ಟು ಇದು ಅದ. ನೀವೆಲ್ಲ ಅನ್ಬೋದು, ಎಲ್ಲ ಭೂತಗಿರಿ ತಾಯಿಗೆ ಎಲ್ಲ ಕಟ್ಟಿ ಅವ್ರಿಗೆ ಫಸ್ಟ್ ಕ್ಲಾಸ್ ಟಿಫಿನ್ ಬಾಕ್ಸ್ ಮಾಡಿ ಎಲ್ಲ ಕಟ್ಟಿ ಕೊಡಿಸ್ತೀವಿ, ಟಾಟಾ ಹೇಳ್ತೀವಿ, ಬಸ್ಸಿಗೆ ಕುಂದಿರಿಸ್ತೀವಿ, ಇಷ್ಟೆಲ್ಲ ಕಾಳಜಿ ಮಾಡ್ತೀವಿ ಅಂತ. ಇದು ಕಾಳಜಿ ಅಲ್ಲ. ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಅನ್ನುವುದೊಂದು ಅರಿತುಕೊಂಡು ಆ ಪ್ರಕಾರವಾಗಿ ಮಗುವಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಿದ್ರೆ ಅದು ನೀವು ಕಾಳಜಿ ವಹಿಸ್ತಾನೆ. ಬರೀ ಡ್ರೆಸ್, ಊಟ ಚೆನ್ನಾದ ಮಾತ್ರ ಅಲ್ಲ. ಅದಕ್ಕೆ ಎಲ್ಲರೂ ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನು ತಿಳ್ಕೊಳ್ಬೇಕು. ಮತ್ತು ಈ ಮಕ್ಕಳಿಗಾಗಿ ಶಾಲೆಗಳಲ್ಲಿ, ಅದು ವಿಶೇಷವಾಗಿ ಪ್ರಾಥಮಿಕ ಶಾಲೆಗಳು, ಅಲ್ಲಿ ಸಂಸ್ಕಾರ ಕೇಂದ್ರಗಳು, ಅಲ್ಲಿ ಮಕ್ಕಳಿಗೆ ಮೌಲ್ಯಗಳನ್ನು ತಿಳಿಸ್ತಕ್ಕಂಥ ಪಾಠಗಳಿವೆ. ಈಗ ನಾವು ಕಲಿಯುವಾಗ ಮತ್ತು ನಾವು ಪ್ರಥಮದಲ್ಲಿ ಕಲಿಸುವಾಗ ಸೇವೆಗೆ ಸೇರಿದ 15-20 ವರ್ಷ ನಾನು ಒಳ್ಳೆ ಕವನಗಳು, ಒಳ್ಳೆ ಕಥೆಗಳಿರ್ತದೆ. ಅದರಿಂದ ಮಕ್ಕಳು ಸಂಸ್ಕಾರವಂತರಾಗ್ತದೆ. ಆದರೆ ಇತ್ತೀಚೆಗೆ ಅಂತಹ ಕವನಗಳು, ಕಥೆಗಳು ಪಠ್ಯದಲ್ಲಿ ಬರ್ತಾ ಇಲ್ಲ. ಈಗ ಮಕ್ಕಳ ಕವನಗಳನ್ನು ಬರೆಯತಕ್ಕಂಥ ನಮ್ಮ ಸಾತಿಹಾರ್ ಸರ್ ಅಂತಂದ್ರೆ SS ಸಾತಿಹಾರ್, ಇಲ್ಲಿ ಕೆರಬಿಗಿ ಶಾಲೆಯ ಹೆಡ್ ಮಾಸ್ಟರ್, ಹಾಗೆ ಖಗು ಸಿದ್ದಾಪುರ ಅಂತದ. ಇಂಥವರು ಅವರು ಕವನ ಓದುವಾಗ ನಮ್ಮ ಮನಸ್ಸು ಕುಡಿತಿರ್ತದೆ. ನನ್ನ ಮನಸ್ಸು ಕುಡಿತಿರ್ತದೆ, ನನ್ನ ಮುದುಕನ ಮನಸ್ಸು ಕುಡಿತದ, ನನ್ನ ಮಕ್ಕಳ ಮನಸ್ಸು ಕುಡಿಯಂಗಿಲ್ಲ. ಹಾಗೆ ಅಂಥ ಕವನಗಳು ಬರಬೇಕು ಮತ್ತು ಅದರಲ್ಲಿ ಒಂದು ಒಳ್ಳೆಯ ಸಂದೇಶ ಇರಬೇಕು. ಅಂಥ ಕವನಗಳು ಪಠ್ಯ ಪುಸ್ತಕಗಳಲ್ಲಿ ಇಲ್ಲ ಅಂತ ಹೇಳಿ ನಾನು ಹೇಳಬಯಸ್ತಾ ಇದ್ದೇನೆ. ಅದಕ್ಕೆ ಪಠ್ಯ ಪುಸ್ತಕಗಳಲ್ಲಿ ಮಕ್ಕಳಿಗೆ ಮನೋವಿಕಾಸ ಮಾಡತಕ್ಕಂಥ ಪಾಠಗಳಿರಬೇಕು. ಅದರಲ್ಲಿ ಒಂದು ಮುಖ್ಯವಾದ ನನ್ನ ಬೇಡಿಕೆ ಅಂತಂದ್ರೆ,
1ರಿಂದ 5ನೇ ಇಯತ್ತೆಯವರೆಗೆ ಯಾವ ಇದರಿಂದಲೂ ಬೇರೆ ಮಾಧ್ಯಮ ಇರಬಾರದು. ಮಾತೃಭಾಷೆ ಮಾಧ್ಯಮದಲ್ಲಿಯೇ ಅವರಿಗೆ ಶಿಕ್ಷಣ ಸಿಗಬೇಕು. ದಯವಿಟ್ಟು ಯಾವ ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಅಲ್ಲಿ 1ರಿಂದ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲೇ ಇರಬೇಕು. ಇದು ಕಡ್ಡಾಯ, ಇದು ಆಗಲೇಬೇಕು. ಇಲ್ಲಾಂದ್ರೆ ಮಕ್ಕಳ ಮನಸ್ಸು ವಿಕಾಸಗೊಳ್ಳುವುದಿಲ್ಲ, ಶಕ್ಯನೇ ಇಲ್ಲ. ಅದನ್ನ ಯಾರಾದರೂ ಇಲ್ಲಿ ನಾ ವಿಕಾಸ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾವು ಉತ್ತರ ಕೊಡೋಕೆ ತಯಾರಿದ್ದೀನಿ. ಇಲ್ಲಿ ಸಮಯ ಇಲ್ಲ. ಅದಕ್ಕೆ 1ರಿಂದ 5ನೇ ಇಯತ್ತೆಯವರೆಗೆ ಕಡ್ಡಾಯವಾಗಿ ಕನ್ನಡ ಮಾಧ್ಯಮ ಆಗಬೇಕಂತ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತಾ, ತಾವೆಲ್ಲರೂ ಕನ್ನಡದ ಮನಸ್ಸುಗಳೆಲ್ಲರೂ ನನ್ನನ್ನು ಸರ್ವಾನುಮತದಿಂದ ಸರ್ವಾಧ್ಯಕ್ಷನನ್ನಾಗಿ ಒಂದೆರಡು ಮಾತಿಗೆ ಹೇಳುತ್ತೆ. ಯಾಕಂದ್ರೆ ನಾನು ಇನ್ನೂ ಹೇಳಲು ಬಹಳ ಇತ್ತು. ಹೇಳಿದ್ವಿ 14 ಪುಟ ಅಲ್ಲ, ಆದರೆ ಸಮಯದ ಅಭಾವ. ಇದು ಅದನ್ನು ಮಾತಾಡಿದ್ದು ಹೆಚ್ಚೇ ಆಯ್ತು ಅಂತ ಅನಿಸ್ತದೆ. ಒಟ್ಟಾಗಿ ಏನು ಹೇಳಬೇಕು ನಿಮಗೆಲ್ಲ ಹೇಳೇನೆ. ಆದ್ರೆ ಒಂದಕ್ಕೆ ಮಾತ್ರ ನೀವು ಹೋರಾಟ ಮಾಡಲೇಬೇಕು. ನನ್ನ ಒತ್ತಾಸೆ ಇದೆ. ಏನು? 1ರಿಂದ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯವಾಗಿ ಇರಲೇಬೇಕು. ಅದಕ್ಕೆ ವಿಚಾರ ಮಾಡಿ. ಅದು ಯಾಕೆ ಅಂತ ನೀವು ಯಾರು ಕೇಳೋಗಿದ್ರೆ ನನಗೆ ಭೇಟಿಯಾಗಿ ನಾನು ಹೇಳಿ. ಅದಕ್ಕೆ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಮಾಡಿದಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೂ ಏನೋ ಒಂದೆರಡು ಮಾತು ಕೇಳೀನಿ. ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಮಂಗಲವನ್ನು ಮಾಡ್ತಾ ಇದ್ದೇನೆ. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಏನ್ರಿ ಅದನ್ನು ಹೇಳ್ತೀನಿ. ಇದಾಗೆ ಅದಕ್ಕೆ ನಾನು ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ವಿಡಿಗಾರರು ಗೊತ್ತ, ಎಲ್ಲರಿಗೂ ಗೊತ್ತದ. ಕನ್ನಡಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ಯಾರ. ಅದಕ್ಕೆ ನನ್ನ ಈ ಹೃದಯದಲ್ಲಿ ವಿಡಿಗಾರರ ಅದಕ್ಕೆ ನಾ ಈ ಭಾಷಣದಲ್ಲಿ ತಗೊಂಡೆ. ಆದ್ರೆ ಅದು ಮುದ್ರಣಗೊಳ್ಳುವಾಗ ಅದು ಕೆಲವೊಂದು ದೋಷಗಳಾಗ್ಯಾವ. ಯಾಕಂತಂದ್ರೆ ಇದು ಸಮ್ಮೇಳನ ನಿಶ್ಚಯ ಆಗಿದ್ದೇ ಒಂದು 8-10 ದಿವಸದ ಹಿಂದೆ. ಮತ್ತು ನನಗೆ ಸರ್ವಾಧ್ಯಕ್ಷ ಅಂತ ಹೇಳಿ ನನಗೆ ಹೇಳಿದ್ದು ಒಂದು 5-6 ದಿವಸದ ಹಿಂದೆ. ಈ ರೀತಿಯಾಗಿ ಒಂದು ಒತ್ತಡದಲ್ಲಿದ್ದಾಗ ಇದು ಮುದ್ರಣಗೊಂಡಿದ್ದದ. ಅದಕ್ಕೆ ದಯವಿಟ್ಟು ಅದರಲ್ಲಿ ಮೊದಲು ಲಾಸ್ಟ್ ಕೊನೆಗೆ ನಾನು ಹೇಳ್ಕೊಂಡೇನೆ. ಏನು ಹೇಳ್ಕೊಂಡೇನೆ ಅಂದ್ರೆ, ಇದು ಒತ್ತಾಯದ ಇದ್ರೊಳಗೆ ಅವಧಿಯೊಳಗೆ ಒತ್ತಡದಲ್ಲಿದ್ದಾಗ ನಾನು ಬರ್ಕೊಂಡಿದ್ದದ. ಇಲ್ಲಿ ಏನಾದರೂ ಬಿಟ್ಟಿದ್ರೆ ಅದು ಅನ್ಯತಃ ಭಾವಿಸದೆ ಕ್ಷಮಿಸಬೇಕಂತ ಕೇಳ್ಕೊಂಡಿನಿ. ಆದ್ರೆ ಅವರು ರೇವಡಿಗಾರರ ಹೆಸರು ನನ್ನ ಹೃದಯದಲ್ಲಿ ಇದ್ದದ್ದರಿಂದಲೇ ನಾನಿವತ್ತು ನನ್ನ ಮಾತಿನಲ್ಲಿ ಅವರು ಹೇಳಿದೆ. ಧನ್ಯವಾದಗಳು ಸರ್. 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡುವುದರ ಮೂಲಕ ಮಕ್ಕಳೇ ನನ್ನ ಬದುಕಿನ ಸರ್ವಸ್ವ, ಕನ್ನಡವೇ ನನ್ನ ಉಸಿರು ಎನ್ನುವ ಮನದಾಳದ ಮಾತುಗಳನ್ನು ಹೇಳಿದ ನಮ್ಮೆಲ್ಲರ ಆದರಣೀಯ ಗುರುಗಳು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಅಹಮದ್ ಪೂಜಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಗೌರವವನ್ನು ಸಮರ್ಪಿಸುವುದರ ಮೂಲಕ ಈಗ ಈ ಒಂದು ಕಾರ್ಯಕ್ರಮದ ಈ ಒಂದು ಸಾಹಿತ್ಯ ಸಮ್ಮೇಳನದ ಅತ್ಯಂತ ಹೆಗಲಿಗೇರಿಸಿಕೊಂಡು ಯಶಸ್ವಿಗೊಳಿಸುವಂತ ದಾಪುಗಾರರಂತಿರುವ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹಾಸಿಫಿ ವಾದಿಕಾರ್ ಅವರು ತಮ್ಮ ನುಡಿಗಳನ್ನು ಹೇಳೋದಕ್ಕೆ ನಾನು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತೇನೆ. ಶ್ರೀ ಗುರು ಬಸವ ಲಿಂಗಾಯ ನಮಃ.
ಉದ್ಘಾಟನಾ ಸಮಾರಂಭದ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ